ಹಲೋ ಸ್ಟೂಡೆಂಟ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ PUC ಫಿಸಿಕ್ಸಲ್ಲಿ ಬರುವ ಕರೆಂಟ್ ಎಲೆಕ್ಟ್ರಿಸಿಟಿ ಅನ್ನೋ ಚಾಪ್ಟ್ರಿಂದ 5 ಮಾರ್ಕ್ಸ್ ಡಿರೈವೇಷನ್ನ ಮಾಡೋಣ. ಸೊ ಕ್ವಶನ್ ಬಂದ್ಬಿಟ್ಟು ಒಪ್ಟೈನ್ ಅನ್ ಎಕ್ಸ್ಪ್ರೆಷನ್ ಫಾರ್ ಬ್ಯಾಲೆನ್ಸಿಂಗ್ ಆಫ್ ಅ ವೀಟ್ ಸ್ಟೋನ್ ಬ್ರಿಡ್ಜ್ ಯೂಸಿಂಗ್ ಕಿರ್ಚಾಫ್ಸ್ ರೂಲ್. ಸೊ ಇದಕ್ಕೆ ಫಸ್ಟು ಸರ್ಕ್ಯೂಟ್ ಡಯಾಗ್ರಾಮ್ ಹಾಕಬೇಕು. ಸೊ ಫಸ್ಟು 4 ರೆಸಿಸ್ಟರ್ಸ್ನ ತಗೊಳ್ಳಿ. 4 ರೆಸಿಸ್ಟರ್ಸ್ PQRS. ಇದನ್ನು ABCD ಅನ್ನೋ ಕ್ವಾಡ್ರಿಲ್ಯಾಟ್ರಲ್ ಕನೆಕ್ಟ್ ಮಾಡಬೇಕು. ಸೊ ಸೆಂಟರಲ್ಲಿ ಗ್ಯಾಲ್ವನೋಮೀಟರ್, ಅದಕ್ಕೆ ಕರೆಂಟ್ IG. ಸೊ Pಗೆ I1, ನೆಕ್ಸ್ಟ್ Rಗೆ I2, ನೆಕ್ಸ್ಟ್ Qಗೆ I3, Sಗೆ I4 ಕರೆಂಟ್ಸ್ನ ಫ್ಲೋ ಮಾಡಬೇಕು. ಸೊ ಕರೆಂಟ್ ಡೈರೆಕ್ಷನ್ ಯಾವಾಗೂ ಹಿಂಗೆ ಹೋಗಿ ಹಿಂಗೆ ಬರಬೇಕು. ಸೊ ನೆಕ್ಸ್ಟ್ ಇಲ್ಲಿ ಮೇಯ್ನ್ ಕರೆಂಟ್, ಬ್ಯಾಟ್ರಿ, ಸ್ವಿಚ್. ಸೊ ಈಗ ನೆಕ್ಸ್ಟ್ ಡಿಸ್ಕ್ರಿಪ್ಷನ್ ಬರ್ಕೋಬೇಕು. ಡಿಸ್ಕ್ರಿಪ್ಷನ್ ಏನಿಲ್ಲ, ಇಲ್ಲಿರೋ ಏನು ಕಾಂಪೋನೆಂಟ್ಸ್ನ ತೊಗೊಂಡಿದ್ದೀವೋ ಅಲ್ಲೇ ವರ್ಡಿಂಗ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಇಲ್ಲಿ PQRS ಅಂದ್ರೇನು? PQR and S. PQR and S ಆರ್ ಏನು? ರೆಸಿಸ್ಟರ್ಸ್. ಯಾವ ಥರ ನಾವು ಕನೆಕ್ಟ್ ಮಾಡಿದ್ದೀವಿ? ಕ್ವಾಡ್ರಿಲ್ಯಾಟ್ರಲ್ ABCDಯಲ್ಲಿ. ಸೊ ಇಲ್ಲಿ ಬರೀರಿ, ರೆಸಿಸ್ಟರ್ಸ್ ಕನೆಕ್ಟೆಡ್ ಇನ್ ಕ್ವಾಡ್ರಿಲ್ಯಾಟ್ರಲ್ ABCD. ನೆಕ್ಸ್ಟ್ ಇಲ್ಲಿ I1, I2, I3, I4 ಅಂದ್ರೇನು? ಕರೆಂಟ್ ಥ್ರೂ ರೆಸಿಸ್ಟರ್ಸ್ I1, I2, I3 ಆ್ಯಂಡ್ I4. ಕರೆಂಟ್ ಏನದು? ಕರೆಂಟ್ ಥ್ರೂ ರೆಸಿಸ್ಟರ್ಸ್. ನೆಕ್ಸ್ಟ್ G ಅಂದ್ರೇನಿಲ್ಲಿ? ಗ್ಯಾಲ್ವನೋಮೀಟರ್ದು ರೆಸಿಸ್ಟೆನ್ಸ್. ನೆಕ್ಸ್ಟ್ IG ಅಂದ್ರೇನು? ಕರೆಂಟ್ ಥ್ರೂ ಗ್ಯಾಲ್ವನೋಮೀಟರ್. ಸೊ ನೆಕ್ಸ್ಟ್ ಈಗ ನಿಮಗೆಲ್ಲ ಗೊತ್ತು KCL KVL ಅಂದ್ರೇನು ಅಂತ. ಸೊ KCLನ B ಮತ್ತು Dಗೆ ಅಪ್ಲೈ ಮಾಡಬೇಕು. ಸೊ ಫಸ್ಟ್ Bಗೆ ಅಪ್ಲೈ ಮಾಡೋಣ. ಬೈ ಅಪ್ಲೈಯಿಂಗ್ KCL ಫಾರ್ ನೋಡ್ B, ವಿ ಗೆಟ್. ಸೊ ಇಲ್ಲಿಂದ ಡಿರೈವೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ಡಿಸ್ಕ್ರಿಪ್ಷನ್ ಆಗಿರುತ್ತೆ, ಇಲ್ಲಿಂದ ಡಿರೈವೇಷನ್ ಸ್ಟಾರ್ಟ್. ಸೊ ಅಪ್ಲೈಯಿಂಗ್ KCL ಫಾರ್ ನೋಡ್ B. ಈ ನೋಡ್ Bಗೆ KCLನ ಅಪ್ಲೈ ಮಾಡಬೇಕು. ಸೊ KCLನ ಹೆಂಗೆ ಅಪ್ಲೈ ಮಾಡಬೇಕು ಅಂದರೆ, ಸೊ ಕರೆಂಟ್ ಈ ನೋಡಿಗೆ ಟುವರ್ಡ್ಸ್ ಇದ್ದರೆ ಪಾಸಿಟಿವ್ ತಗೋಬೇಕು. ಕರೆಂಟ್ ಏನಾದರೂ ಇದೇ ನೋಡಿಂದ ಅವೇ ಇದ್ದರೆ ನೆಗೆಟಿವ್ ತಗೋಬೇಕು. ಸೊ ಎಕ್ಸಾಂಪಲ್ ಇಲ್ಲಿ ಕರೆಂಟ್ KCLನ ಹೆಂಗೆ ಅಪ್ಲೈ ಮಾಡೋದು Bಗೆ ಅಂದರೆ, ಸೊ ಇಲ್ಲಿ I1 ಯಾವ ಟುವರ್ಡ್ಸ್ ದ B ಇದೆ. ಸೊ ಟುವರ್ಡ್ಸ್ ಅಂದರೆ ಪಾಸಿಟಿವ್ I1. ನೆಕ್ಸ್ಟ್ I3 ಅವೇ ಇದೆಯಾ, ಟುವರ್ಡ್ಸ್ ಇದೆಯಾ? ಅವೇ. ಸೊ ಅವೇ ಅಂದರೆ -I3. ನೆಕ್ಸ್ಟ್ IGನೂ ಇದೆ ಇಲ್ಲಿ, ಕರೆಂಟ್ IG ಅವೇ ಇದೆ. ಅವೇ ಅಂದರೆ ಮೈನಸ್ IG ಇಸ್ ಈಕ್ವಲ್ ಟು 0 ಆಗಿರುತ್ತೆ ಯಾವಾಗಲೂ. ಸೊ ಈ ಈಕ್ವೇಷನ್ 1 ಅಂತ ತಗೊಳ್ಳೋಣ. ಸೊ ನೆಕ್ಸ್ಟ್ ಅದೇ ಥರ ಬೈ ಅಪ್ಲೈಯಿಂಗ್ KCL ಫಾರ್ ನೋಡ್. ನೆಕ್ಸ್ಟ್ ಯಾವ ನೋಡ್ ಅಪ್ಲೈ ಮಾಡಬೇಕು? ಅಟ್ D. ಈಗ D ಪಾಯಿಂಟಲ್ಲಿ KCL ಅಪ್ಲೈ ಮಾಡಬೇಕು. KCL ಫಾರ್ ನೋಡ್ D, ವಿ ಗೆಟ್. ನೆಕ್ಸ್ಟ್ D ಹತ್ರ ಅಪ್ಲೈ ಮಾಡಿದಾಗ ನೋಡ್ಬೋದು ಇಲ್ಲಿ I2, I4, IG 3 ಕರೆಂಟ್ ಇಲ್ಲಿ ಇನ್ವಾಲ್ವ್ ಆಗ್ತಿದೆ ಈ ನೋಡಲ್ಲಿ. ಸೊ I2 ಟುವರ್ಡ್ಸ್ ಇದೆಯಾ, ಅವೇ ಇದೆಯಾ? ಸೊ ಟುವರ್ಡ್ಸ್ ಅಂದರೆ ಪಾಸಿಟಿವ್ I2. ನೆಕ್ಸ್ಟ್ IG ಟುವರ್ಡ್ಸ್ ಇದೆ, ಟುವರ್ಡ್ಸ್ ಅಂದರೆ ಪಾಸಿಟಿವ್ ಪ್ಲಸ್ IG. ನೆಕ್ಸ್ಟ್ I4 ಅವೇ ಇದೆ, ಅವೇ ಅಂದರೆ -I4. ಇದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? 0. ದಿಸ್ ಕಾಲ್ ದಿಸ್ ಆಸ್ ಈಕ್ವೇಷನ್ 2. ನೆಕ್ಸ್ಟ್ ಈಗ ಬೈ ಅಪ್ಲೈಯಿಂಗ್, ಈಗ KCL ಅಪ್ಲೈ ಮಾಡಿದ್ದಾಯಿತು. ನೆಕ್ಸ್ಟ್ ಬೈ ಅಪ್ಲೈಯಿಂಗ್ KVL ಫಾರ್, ಈಗ ನೋಡ್ ಬರಲ್ಲ, ಲೂಪ್ ಬರುತ್ತೆ. ಲೂಪ್ ABDA. ಸೊ ಇಲ್ಲಿ ಈಗ ಕರೆಂಟ್ ಡೈರೆಕ್ಷನ್ ಏನು? ABDA. ಸೊ ನಾವು ಏನು ತಗೊಂಡಿದ್ದೀವಿ ಅದಕ್ಕೆ ಸೇಮ್ ಡೈರೆಕ್ಷನ್ ಇದ್ದರೆ ಪಾಸಿಟಿವ್ ಬರುತ್ತೆ, ಆಪೋಸಿಟ್ ಡೈರೆಕ್ಷನ್ ಇದ್ದರೆ ನೆಗೆಟಿವ್ ತಗೋಬೇಕು. ಸೊ ಎಕ್ಸಾಂಪಲ್ ಈಗ ನೋಡ್ಬೋದು, ಇದಕ್ಕೆ KVL ಹೆಂಗೆ ಅಪ್ಲೈ ಮಾಡಬೇಕು ಅಂದರೆ, ಈಗ
ಎ ಇಂದ ಬಿಗೆ I1 ಕರೆಂಟ್ ಹೋಗ್ತಿದೆ, ಇಲ್ಲಿ ರೆಸಿಸ್ಟರ್ ಪಿ ಇದೆ. ಸೊ ಇದೆರಡನ್ನೂ ಮಲ್ಟಿಪ್ಲೈ ಮಾಡಬೇಕು. I1 ಇಂಟು ಪಿ, I1 ಇಂಟು ಪಿ. ನೆಕ್ಸ್ಟ್ ಡೈರೆಕ್ಷನ್ ಹಿಂಗಿದೆ. ಸೊ IG ಇಂಟು ಜಿ, ಪಾಸಿಟಿವಾ ನೆಗೆಟಿವಾ? ಪಾಸಿಟಿವ್. ಸೊ ಇದು ಸೇಮ್ ಡೈರೆಕ್ಷನಲ್ಲಿದೆ, ಪಾಸಿಟಿವ್. ಪ್ಲಸ್ IG ಇಂಟು ಜಿ. ನೆಕ್ಸ್ಟ್ ಇಲ್ಲಿ ಆಪೋಸಿಟ್ ಡೈರೆಕ್ಷನ್, I2ಗೆ ಈ ಡೈರೆಕ್ಷನ್ ಆಪೋಸಿಟ್ ಇದೆ. ಸೊ ಆಪೋಸಿಟ್ ಡೈರೆಕ್ಷನ್ ಇದ್ದರೆ ನೆಗೆಟಿವ್. ಸೊ ಮೈನಸ್ I2 ಇಂಟು ಈ ರೆಸಿಸ್ಟರ್ ಯಾವುದು? R. I2 ಇಂಟು R ಇದು ಈಕ್ವಲ್ ಯಾವುದಕ್ಕಾಗಿರುತ್ತೆ? 0. ಸೊ ಕಾಲ್ ದಿಸ್ ಆಸ್ ಈಕ್ವೇಷನ್ 3. ನೆಕ್ಸ್ಟ್ ಬೈ ಅಪ್ಲೈಯಿಂಗ್ KVL ಫಾರ್ ಲೂಪ್. ಈಗ ಬಿ ಸಿ ಡಿ ಬಿ ಯಾವುದು? ಬಿ ಸಿ ಡಿ ಬಿ. ಈಗ ಇದಕ್ಕೆ ಅಪ್ಲೈ ಮಾಡಿದ್ರೆ ಇದು ಡೈರೆಕ್ಷನ್ ಹೆಂಗಿದೆ? ಬಿ ಸಿ ಡಿ ಬಿ ಈ ಡೈರೆಕ್ಷನಲ್ಲಿ ಇದೆಯಲ್ಲ. ಸೊ ಇದು ಸೇಮ್ ಡೈರೆಕ್ಷನ್ ಇದೆ. I3 ಇಂಟು ಕ್ಯೂ ಸೇಮ್ ಡೈರೆಕ್ಷನ್, ಸೊ ಪಾಸಿಟಿವ್. I3 ಇಂಟು ಕ್ಯೂ. ನೆಕ್ಸ್ಟ್ ಸೇಮ್ ಡೈರೆಕ್ಷನ್, ಇದು ಆಪೋಸಿಟ್. I4 ಈಸ್ ಆಪೋಸಿಟ್ ಟು ದಿಸ್ ಡೈರೆಕ್ಷನ್. ಸೊ ಆಪೋಸಿಟ್ ಅಂದರೆ ಮೈನಸ್. I4 ಇಂಟು ರೆಸಿಸ್ಟರ್ ಯಾವುದು? ಇಲ್ಲಿ ಎಸ್. I4 ಇಂಟು ಎಸ್. ನೆಕ್ಸ್ಟ್ ಇಲ್ಲಿ ಐ ಜಿಗೂ ಆಪೋಸಿಟ್ ಡೈರೆಕ್ಷನ್ ಇದೆಯಲ್ಲ, ಅದಕ್ಕೆ ಇಲ್ಲಿ ಮೈನಸ್ IG ಇಂಟು ಜಿ. ಇದು ಯಾವುದಕ್ಕೆ ಈಕ್ವಲ್? 0ಗೆ ಈಕ್ವಲ್. ಇದನ್ನ ಈಕ್ವೇಷನ್ ನಂಬರ್ 4 ಅಂತ ಕರೆಯೋಣ. ನೆಕ್ಸ್ಟ್ ಇಲ್ಲಿ ಇದು ಇಫ್ ದ ನೆಟ್ವರ್ಕ್ ಶುಡ್ ಬಿ ಬ್ಯಾಲೆನ್ಸ್ಡ್. ಈ ನೆಟ್ವರ್ಕ್ ಏನಾದರೂ ಬ್ಯಾಲೆನ್ಸ್ ಆಗಬೇಕು ಅಂದರೆ IG ಶುಡ್ ಬಿ 0. IG is equal to 0. If the network should be balanced, ಏನಾದರೂ ನೆಟ್ವರ್ಕ್, ಈ ಹೋಲ್ ನೆಟ್ವರ್ಕ್ ಬ್ಯಾಲೆನ್ಸ್ ಆಗಿರಬೇಕು ಅಂದರೆ IG ಯಾವಾಗಲೂ 0 ಆಗಿರಬೇಕು. ಇದೇ ಮೇಯ್ನ್ ಪಾಯಿಂಟ್ ಇಲ್ಲಿ. ಈ ಪಾಯಿಂಟ್ ಮೋಸ್ಟ್ ಇಂಪಾರ್ಟೆಂಟ್ ಬರೀಬೇಕು. ನೆಕ್ಸ್ಟ್ IG is equal to 0 ಮಾಡಿದಾಗ ಫಸ್ಟ್ ಈಕ್ವೇಷನ್ ಏನಾಗುತ್ತೆ? ಫಸ್ಟ್ ಈಕ್ವೇಷನ್ ಏನು ತೊಗೊಂಡಿದ್ದೀವಿ? ಇಲ್ಲಿ I1 ಮೈನಸ್ I3 ಮೈನಸ್ IG is equal to 0. ಸೊ ಇಲ್ಲಿ IG 0 ಆದರೆ I1 ಮೈನಸ್ I3 is equal to 0. ಸೊ I3 ಆ ಕಡೆ ಹೋದರೆ ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ? ಫಸ್ಟ್ ಈಕ್ವೇಷನ್ I1 is equal to I3 ಆಗುತ್ತೆ. ಸೆಕೆಂಡ್ ಈಕ್ವೇಷನ್ ಏನು? ಸೆಕೆಂಡ್ ಈಕ್ವೇಷನ್ I2 ಪ್ಲಸ್ IG ಮೈನಸ್ I4 is equal to 0. ಸೊ ಇಲ್ಲಿ IG 0 ಆದರೆ I2 ಮೈನಸ್ I4 is equal to 0 ಆಗುತ್ತೆ. ಸೊ ಮೈನಸ್ I4 ಆ ಕಡೆ ಹೋದರೆ ಪ್ಲಸ್ I4. ಸೊ I2 is equal to I4 ಆಗಿರುತ್ತೆ. ಸೊ ಥರ್ಡ್ ಈಕ್ವೇಷನ್ ಏನಾಗುತ್ತೆ? ಆಗ ಥರ್ಡ್ ಈಕ್ವೇಷನ್ ಸೇಮ್. IG ಇಲ್ಲಿ 0 ಆದರೆ ಇದು 0 ಇಂಟು ಎನಿಥಿಂಗ್ 0 ಆಗುತ್ತೆ. ಸೊ I1 ಇಂಟು ಪಿ ಮೈನಸ್ I2 ಇಂಟು R is equal to 0 ಆಗುತ್ತೆ. ಸೊ I1 ಇಂಟು ಪಿ is equal to I2 ಇಂಟು R. ನೆಕ್ಸ್ಟ್ ಫೋರ್ತ್ ಈಕ್ವೇಷನ್ ಏನಾಗಿರುತ್ತೆ? ಫೋರ್ತ್ ಈಕ್ವೇಷನ್ ಇಲ್ಲಿದೆ. I3 ಇಂಟು ಕ್ಯೂ ಮೈನಸ್ I4 ಇಂಟು ಎಸ್ ಮೈನಸ್ 0. ಇದು IG 0 ಆದರೆ ಎನಿಥಿಂಗ್ ಮಲ್ಟಿಪ್ಲೈಡ್ ಬೈ 0 is 0. ಸೊ I3 ಈ ಮೈನಸ್ 4s ಆ ಕಡೆ ಹೋದರೆ ಪ್ಲಸ್ I4s ಆಗುತ್ತೆ. I3Q is equal to I4s. ಸೊ ಬರ್ಕೊಳ್ಳೋಣ. I3Q is equal to I4s. ಸೊ ಈ ಈಕ್ವೇಷನ್ 1 ಏನು ಕನ್ವರ್ಟ್ ಆಗಿದೆ. ಸೊ ಅದನ್ನು 5 ಅಂತ ತೊಗೊಳ್ಳೋಣ. ಇದೊಂದು 6, ಇದು 7, ಇದು 8. ಈಗ ಡಿವೈಡಿಂಗ್ 7 and 8. 7th ಈಕ್ವೇಷನ್ ಮತ್ತು 8th ಈಕ್ವೇಷನ್ನ ಡಿವೈಡ್ ಮಾಡಬೇಕು. ಸೊ I1P